ಎಲ್ಲರಿಗೂ ನಮಸ್ಕಾರ. ಸರಕಾರಿ ನೌಕರಿಯನ್ನ ಕೊಡಿಸ್ತೀವಿ, ಮುಂದಿನ ತಿಂಗಳಲ್ಲಿ ಅರ್ಜಿ ಕರೀತಾರೆ. ಈಗಲೇ ಮಾತನಾಡಿ ಅಡ್ವಾನ್ಸ್ ಆಗಿ ಬುಕ್ ಮಾಡಿದರೆ ಸರಕಾರಿ ನೌಕರಿ ಗ್ಯಾರಂಟಿ. ಏನಂತೀರಿ? ನಿಮ್ಮವರು ಯಾರಾದರೂ ಇದ್ರೆ ಹೇಳಿ. ರೀಸನೇಬಲ್ ರೇಟ್ ಮಾತನಾಡಿ ಈಗಲೇ ಕೆಲಸ ಆಗೋದನ್ನ ಪಕ್ಕಾ ಮಾಡಿಕೊಂಡು ಬಿಡೋಣ. ಮಂತ್ರಿಗಳು ಮತ್ತು ಅವರ PA ಹತ್ರನೇ ನೇರವಾಗಿ ಮಾತಾಡಿದೀವಿ. ಇದನ್ನ ನೀವು ಎಲ್ಲೂ ಬಾಯಿ ಬಿಡೋ ಹಾಗಿಲ್ಲ. ಈಗ ಅಡ್ವಾನ್ಸ್ ಆಗಿ 2 ಲಕ್ಷ ರೂಪಾಯಿಗಳನ್ನ ಕೊಟ್ಟರೆ ಸಾಕು, ಉಳಿದದ್ದನ್ನು ಆಮೇಲೆ ಕೊಡುವಿರಂತೆ. ಹೀಗೆ ಹೇಳುತ್ತಾ ಸರಕಾರಿ ನೌಕರಿಯ ಆಮಿಷವನ್ನ ತೋರಿಸಿ ಲಕ್ಷಾಂತರ ಕೋಟ್ಯಾಂತರ ರೂಪಾಯಿಗಳನ್ನು ದೋಚಿಕೊಂಡು ಹೋಗುವ ಸಾಕಷ್ಟು ಪ್ರಕರಣಗಳನ್ನು ಕೇಳಿದ್ದೇವೆ. ರಾಜ್ಯದಲ್ಲಿನ PSI ನೇಮಕಾತಿ ಹಗರಣ ಇಡೀ ದೇಶದಲ್ಲೇ ಸದ್ದು ಮಾಡಿತ್ತು. ಹಿರಿಯ ಅಧಿಕಾರಿಗಳು ಕೂಡ ಇದರಲ್ಲಿ ಜೈಲಿಗೆ ಹೋದದ್ದನ್ನ ನೋಡಿದ್ದೇವೆ. ಇಷ್ಟಾದರೂ ನಮ್ಮ ಜನ ಬುದ್ಧಿಯನ್ನ ಕಲಿತಾ ಇಲ್ವಲ್ಲ ಅನ್ನೋದೇ ದೊಡ್ಡ ಆಶ್ಚರ್ಯ. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಲ್ಲಿನ ಅಂಗನವಾಡಿ ಸೂಪರ್ವೈಸರ್ ಹುದ್ದೆ ಸೇರಿದಂತೆ ಇತರೆ ಹುದ್ದೆಗಳ ನೇಮಕಾತಿ ನಡೀತಾ ಇದೆ. ಸೂಪರ್ವೈಸರ್ಗಳ ಹೆಚ್ಚುವರಿ ಪಟ್ಟಿಯನ್ನು KPSC ಪ್ರಕಟ ಮಾಡಿದೆ. ಅದರಲ್ಲಿ 3ಕ್ಕೆ ಒಬ್ಬರನ್ನ ಸಿಲೆಕ್ಟ್ ಮಾಡಿ ಆರ್ಡರ್ ಕೊಡ್ತಾರೆ. ಮಿನಿಸ್ಟರ್ಗೆ, ಸೆಕ್ರೆಟರಿ ಅವರಿಗೆ ಭೇಟಿ ಮಾಡಿ ಮಾತನಾಡಿದ್ದೀವಿ, ಇದು ಸೀಕ್ರೆಟ್. ಹೀಗೆ ಹೇಳುತ್ತಾ ಸರಕಾರಿ ನೌಕರಿಯ ಆಕಾಂಕ್ಷಿಗಳಿಂದ ಲಕ್ಷಾಂತರ ರೂಪಾಯಿಗಳ ಹಣವನ್ನು ದೋಚುವ ದಂಧೆ ನಡೆದೇ ಇತ್ತು. ಮಹಿಳೆ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಲ್ಲಿ ಸದ್ಯಕ್ಕೆ ಯಾವುದೇ ರೀತಿಯ ನೇಮಕಾತಿಗಳು ನಡೀತಾ ಇಲ್ಲ. ಅಂತಹ ಸುದ್ದಿಗಳನ್ನು ನಂಬಬೇಡಿ ಅಂತ ಹೇಳಿದ್ರು ಕೆಲವರು ಕೇಳುವ ಸ್ಥಿತಿಯಲ್ಲಿ ಇರಲಿಲ್ಲ. ಹೀಗೆ ಮಹಿಳೆ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಲ್ಲಿ ನೇಮಕಾತಿ ಕುರಿತು ಅಮಾಯಕರು ಮೋಸ ಹೋಗ್ತಾ ಇರ್ತಕ್ಕಂತಹ ಪ್ರಕರಣಗಳು ನಿತ್ಯವೂ ಹೆಚ್ಚುತ್ತಾ ಇರುವುದನ್ನ ಗಮನಿಸಿ ಈಗ ಸ್ವತಃ ಮಹಿಳೆ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಪತ್ರಿಕಾ ಹೇಳಿಕೆಯ ಮೂಲಕ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಅವರು ಕೊಟ್ಟಿರ್ತಕ್ಕಂತಹ ಸ್ಪಷ್ಟನೆಯಲ್ಲಿ ಏನೇನಿದೆ ಅನ್ನೋದನ್ನ ನಾವೀಗ ಕೇಳೋಣ. ಇತ್ತೀಚಿನ ದಿನಗಳಲ್ಲಿ ಸಾರ್ವಜನಿಕರು ನೇಮಕಾತಿ ವಿಚಾರವಾಗಿ ಮೋಸ ಹೋಗುವ ಪ್ರಕರಣಗಳು ನಿತ್ಯವೂ ಹೆಚ್ಚುತ್ತಾ ಇವೆ. ಪ್ರಸ್ತುತ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ, ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆಯಲ್ಲಿ ನೇಮಕಾತಿ ವಿಚಾರವಾಗಿ ಸಾರ್ವಜನಿಕರಿಂದ ಕೆಲವು ಅನಾಮಧೇಯ ವ್ಯಕ್ತಿಗಳು ಹಣ ವಸೂಲು ಮಾಡುತ್ತಿರುವ ಬಗ್ಗೆ ಸಾಕಷ್ಟು ದೂರುಗಳು ಕೇಳಿ ಬಂದಿವೆ. ಈ ಕುರಿತು ಪ್ರಸ್ತುತ ಸಾಕ್ಷ್ಯಾಧಾರಗಳು ಕೂಡ ಲಭಿಸಿವೆ. ಈ ಕುರಿತು ಸಂಬಂಧಿತ ಪೊಲೀಸ್ ಠಾಣೆಯ ಅಧಿಕಾರಿಗಳಿಗೆ ಸಾಕ್ಷ್ಯಾಧಾರ ಸಮೇತ ದೂರನ್ನು ನೀಡಲಾಗಿದೆ. ಮಹಿಳೆ ಮತ್ತು ಮಕ್ಕಳ ಅಭಿವೃದ್ಧಿ, ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆಯ ಅಡಿ ಪ್ರಸ್ತುತ ಯಾವುದೇ ನೇಮಕಾತಿ ಪ್ರಕ್ರಿಯೆ ಚಾಲ್ತಿಯಲ್ಲಿ ಇರುವುದಿಲ್ಲ. ಹಾಗೇನಾದರೂ ನೇಮಕಾತಿ ಇದ್ದಲ್ಲಿ ಸಕ್ಷಮ ಪ್ರಾಧಿಕಾರದ ಮೂಲಕವೇ ನೇಮಕಾತಿ ಪ್ರಕ್ರಿಯೆಯನ್ನು ಪಾರದರ್ಶಕವಾಗಿ ನಡೆಸಲಾಗುವುದು. ಸಾರ್ವಜನಿಕರು ಯಾವುದೇ ರೀತಿಯ ನೇಮಕಾತಿ ಆಮಿಷಕ್ಕೆ ಒಳಗಾಗದೆ ಯಾವುದೇ ಮಧ್ಯವರ್ತಿ ತಮ್ಮನ್ನು ನೇಮಕಾತಿ ಕುರಿತು ಸಂಪರ್ಕಿಸಿದಲ್ಲಿ ಕೂಡಲೇ ಹತ್ತಿರದ ಪೊಲೀಸ್ ಠಾಣೆಗೆ ದೂರನ್ನು ನೀಡಬೇಕು ಅಂತ ಮಹಿಳೆ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಸಚಿವರಾದಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ವಿನಂತಿಯನ್ನ ಮಾಡಿಕೊಂಡಿದ್ದಾರೆ.